Minutes 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಥಿಯೇಟರ್, ಜಿಮ್, ಸ್ವಿಮ್ಮಿಂಗ್ ಪೂಲ್ಗೆ 100% ಅವಕಾಶ ಕಲ್ಪಿಸಲಾಗಿದೆ. ಚಿತ್ರರಂಗದ ಬೇಡಿಕೆಗೆ ಸ್ಪಂದಿಸಿದ ಸಿಎಂ ಇಂದು ಆರೋಗ್ಯ ಸಚಿವರು ತಜ್ಞರೊಂದಿಗೆ ಚರ್ಚೆಯನ್ನ ನಡೆಸಿ ಥಿಯೇಟರ್, ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲವನ್ನೂ ಕಂಪ್ಲೀಟ್ ಅನ್ಲಾಕ್ ಮಾಡಿದ್ದಾರೆ. ಎಲ್ಲಾ ಕಡೆಯೂ 100% ಅವಕಾಶ ಕಲ್ಪಿಸಲಾಗಿದೆ. ಸಭೆ ಬಳಿಕ ಆರೋಗ್ಯ ಸಚಿವ ಕೆ ಸುಧಾಕರ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ಥಿಯೇಟರ್, ಜಿಮ್, ಈಜುಕೊಳಕ್ಕೆ 100% ಅವಕಾಶ ಕಲ್ಪಿಸಲಾಗಿದೆ. ಆದರೆ ಎಲ್ಲಾ ಕಡೆಯೂ ಕೋವಿಡ್ ನಿಯಮ ಪಾಲನೆ ಕಡ್ಡಾಯ ಮಾಡಬೇಕಾಗಿದೆ. ಜಿಮ್, ಈಜುಕೊಳ, ಯೋಗ ಕೇಂದ್ರ, ಸಿನಿಮಾ ಥಿಯೇಟರ್ಗೆ ಹೋಗುವವರು ಕಡ್ಡಾಯವಾಗಿ 2 ಡೋಸ್ ಲಸಿಕೆಯನ್ನು ಪಡೆದಿರಬೇಕು. ಚಿತ್ರಮಂದಿರಗಳಲ್ಲಿ ಮಾಸ್ಕ್ ಕಡ್ಡಾಯ. ಥಿಯೇಟರ್ ಒಳಗಡೆ ತಿಂಡಿ ತೆಗೆದುಕೊಂಡು ಹೋಗಲು ಅವಕಾಶ ಇಲ್ಲ ಅಂತ ಸೂಚಿಸಿದ್ದಾರೆ. ನಾಳೆಯಿಂದಲೇ ಈ ಹೊಸ ಮಾರ್ಗಸೂಚಿ ಜಾರಿಗೆ ಬರಲಿದೆ. ನಾಳೆಯಿಂದನೇ ಶನಿವಾರದಿಂದ ಅವರಿಗೆ ಅನುಕೂಲ ಆಗಲಿಕ್ಕೆ ನಾಳೆಯಿಂದನೇ 100% ಅಷ್ಟು ಏನು ಅವರಿಗೆ ಆಸನಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು. ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಥಿಯೇಟರ್ ಮಾಲೀಕರು, ಫಿಲ್ಮ್ ಚೇಂಬರ್ ಖುಷಿಗೊಂಡಿದೆ. ಅಲ್ಲದೆ ರಿಲೀಸ್ಗೆ ರೆಡಿ ಇದ್ದ ಸಿನಿಮಾಗಳ ನಿರ್ಮಾಪಕರು, ನಟರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಲವ್ ಮಾಕ್ಟೈಲ್ 2 ಕೂಡ 100% ಅವಕಾಶಕ್ಕಾಗಿ ಕಾದಿತ್ತು. ಇದೀಗ ಸರ್ಕಾರದ ನಿರ್ಧಾರಕ್ಕೆ ನಟ, ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಧನ್ಯವಾದ ಹೇಳಿದ್ದಾರೆ. ಮುಂದಿನ ವಾರ ನಮ್ಮ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಮಾಸ್ಕ್ ಧರಿಸಿ ವ್ಯಾಕ್ಸಿನ್ ಹಾಕೊಂಡು ಧೈರ್ಯವಾಗಿ ಬಂದು ಸಿನಿಮಾ ನೋಡಿ ಅಂತ ಮದರಂಗಿ ಕೃಷ್ಣ ಮನವಿ ಮಾಡಿದರು. ಗವರ್ಮೆಂಟ್ಗೆ, ಇಡೀ ಚಿತ್ರರಂಗದಿಂದ ಮತ್ತು ಕನ್ನಡ ಚಿತ್ರದಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಸ್ಪಂದಿಸಿದ್ದಕ್ಕೆ. ಆ್ಯಂಡ್ ಖಂಡಿತವಾಗ್ಲೂ ಆಡಿಯನ್ಸ್ಗೆ ಈಗ ಮುಂದಿನ ವಾರ ಬರ್ತಾ ಇದ್ದೀವಿ ನಾವು. ಸೊ 100% ಆಕ್ಯುಪೆನ್ಸಿ ಇರುತ್ತೆ. ಸೊ ಯಾವುದೇ ಭಯ ಇಲ್ಲದೆ ಕೋವಿಡ್ ನಿಯಮಗಳನ್ನ ಪಾಲಿಸಿಕೊಂಡು ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಥಿಯೇಟ್ರಲ್ಲೇ ಎಂಕರೇಜ್. ರಾಜ್ಯಾದ್ಯಂತ ಹಿಜಾಬ್ ವಿವಾದ ತಾರಕಕ್ಕೇರಿದ್ರಿಂದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಸಿಎಂ ಜೊತೆ ಸಭೆಯನ್ನ ನಡೆಸಿದ್ರು. ಬಳಿಕ ವಕ್ಫ್ ಬೋರ್ಡ್ ಜೊತೆಗೂ ನಾಗೇಶ್ ಸಭೆ ನಡೆಸಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಾಅದಿ ಜೊತೆ ಹಿಜಾಬ್ ವಿವಾದ ತಣ್ಣಗೆ ಮಾಡುವ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಇದಾದ ಬಳಿಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ಶಾಲಾ ಕಾಲೇಜಿಗೆ ಸಮವಸ್ತ್ರ ಧರಿಸಿಯೇ ಬರಬೇಕು ಅಂತ ಸೂಚನೆ ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಸದ್ಯದ ಸಮವಸ್ತ್ರ ನೀತಿ ಪಾಲಿಸಿ ಮುಂದುವರಿಯುತ್ತೆ. ಹೈಕೋರ್ಟ್ ತೀರ್ಪು ಬರೆಯವರೆಗೂ ಈಗಿನ ನಿಯಮ ಜಾರಿಯಲ್ಲಿರುತ್ತೆ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಬಳಿಕ ಮಾತನಾಡಿದ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಾಅದಿ, ಹೈಕೋರ್ಟ್ ತೀರ್ಮಾನಕ್ಕೆ ಸರ್ಕಾರ ಬದ್ಧ ಅಂತ ಹೇಳಿದ್ದಾರೆ. ಶಾಲೆಗಳಲ್ಲಿ ನಿಯಮ ಪ್ರಕಾರ ನಡ್ಕೊಳ್ಬೇಕು ಅಂತ ಹೇಳಿದರು. ಇದರವರೆಗೂ ಯಾವ SDMCಗಳು ತನ್ನ ಶಾಲೆಯಲ್ಲಿ ಯೂನಿಫಾರ್ಮನ್ನು ಅಕಾಡೆಮಿಕ್ ಇಯರಿನ ಮುಂಚೆನೇ ಪ್ರಿಸ್ಕ್ರೈಬ್ ಮಾಡಿತ್ತು. ಯಾವ ಯೂನಿಫಾರ್ಮನ್ನು ಮಕ್ಕಳುಗಳು ಇವತ್ತವರೆಗೂ ಹಾಕೊಂಬಂದಿದ್ರು ಅದನ್ನು ಮ್ಯಾಟರ್ ಹೈಕೋರ್ಟಲ್ಲಿರೋದ್ರಿಂದ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರೋ ತನಕ ಅದನ್ನೇ ಮಕ್ಕಳುಗಳೆಲ್ಲರೂ ಫಾಲೋ ಮಾಡಬೇಕು. ಒಂದು ಒಳ್ಳೆ ವಾತಾವರಣ ನಮ್ಮ ವಿದ್ಯಾ ಸಮುಚ್ಚಯಗಳಲ್ಲಿತ್ತು. ಅದಕ್ಕೆಲ್ಲೋ ಒಂದು ಕಡೆಯಲ್ಲಿ ಕಂಟಕ ಆಗ್ತಾ ಇದೆ ಅಂತ ನನಗೂ ಆತಂಕ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ನಡೀಬಾರ್ದಿತ್ತು. ಒಂದು ದೊಡ್ಡ ವಿವಾದ ನಡೀತಾ ಇದೆ. ನಾವು ಇದನ್ನು ಇತ್ಯರ್ಥ ಮಾಡಬೇಕು. ವಿವಾದವನ್ನು ಇತ್ಯರ್ಥ ಮಾಡೋದು ತುಂಬ ಸೂಟೇಬಲ್ ಅಂತ ಅನಿಸ್ತಾ ಇದೆ. ಉಡುಪಿಯ ಕುಂದಾಪುರ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ತಾರಕಕ್ಕೇರಿದೆ. ಇವತ್ತು ಕೂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ರು. ಈ ವೇಳೆ ಪ್ರಿನ್ಸಿಪಾಲ್ ಅವರನ್ನ ಮೈದಾನದಲ್ಲೇ ತಡೆದು ಹೊರಗೆ ಕಳುಹಿಸಿದ್ರು. ಮತ್ತೊಂದು ಕಡೆ ಇಂದು ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಬಂದಿದ್ರು. ಅವರನ್ನು ಪ್ರಾಂಶುಪಾಲರು ಹೊರಗೆ ಕಳುಹಿಸಿದ್ದಾರೆ. ಬಳಿಕ ಶಾಲ್ ತೆಗೆದು ಆ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾದರು. ಆದರೆ ಹಿಜಾಬ್ ತೆಗೆಯಲು ನಿರಾಕರಿಸಿದ ವಿದ್ಯಾರ್ಥಿನಿಯರು ಇಂದು ದಿನವಿಡೀ ಕಾಲೇಜ್ ಹೊರಗಡೆ ಗೇಟ್ ಬಳಿಯೇ ಕಾದಿದ್ರು. ಮಧ್ಯಾಹ್ನವೂ ಗೇಟ್ ಮುಂಭಾಗವೇ ಊಟ ಮಾಡಿ ಪಠ್ಯ ಓದಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ಕಾಲೇಜ್ ಬಿಟ್ಟ ಮೇಲೆ ಆ ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ಸಾಗಿದ್ದಾರೆ. ವಿವಾದ ಹೆಚ್ಚಾದ ಹಿನ್ನೆಲೆಯಲ್ಲಿ ನಾಳೆ ಇಡೀ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸೋಮವಾರ ಮತ್ತೆ ಪ್ರತಿಭಟನೆ ಮುಂದುವರಿಯುವ ಸಾಧ್ಯತೆ ಇದೆ. ಈ ಮುನ್ನ ಮಾತಾಡಿದ ವಿದ್ಯಾರ್ಥಿನಿಯರು ಹಿಜಾಬ್ ನಮ್ಮ ಜೀವನದ ಭಾಗ, ಮೊದಲಿಲ್ಲದ ರೂಲ್ಸ್ ಈಗ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಬಳಿಕ ಬೈಂದೂರಿನಲ್ಲೂ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಶುರುವಾಗಿದೆ. ಬೈಂದೂರು ಸರ್ಕಾರಿ PU ಕಾಲೇಜಿಗೆ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಬಂದಿದ್ರು. ಕೆಲ ಹಿಂದೂ ಸಂಘಟನೆಗಳು ಒತ್ತಾಯವಾಗಿ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲ್ ಹಾಕಿಸಿವೆ ಎನ್ನಲಾಗಿದೆ. ಕೆಲ ಸಂಘಟಕರು ಬೈಂದೂರು ಕಾಲೇಜ್ ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಶಾಲ್ ಹಾಕಿಸಿ ಕಳುಹಿಸಿದ್ದಾರೆ. ಆದರೆ ಕಾಲೇಜಿನಲ್ಲಿ ಎಂದಿನಂತೆ ಪಾಠ ಪ್ರವಚನ ಮುಂದುವರೆದಿದೆ. ಕಾಲೇಜು ಆಡಳಿತ ಮಂಡಳಿ ಧರ್ಮ ಸಂಕಟದಲ್ಲಿ ಸಿಲುಕಿದೆ.
ಉಡುಪಿಯ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಕೋರ್ಟ್ ಮೆಟ್ಟಿಲೇರಿದ್ದು ಇದೀಗ ಕಾಲೇಜ್ ಪ್ರಿನ್ಸಿಪಾಲ್ ಶಾಸಕ ರಘುಪತಿ ಭಟ್ಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಹಿಜಾಬ್ ಧರಿಸಲು ಅಡ್ಡಿಪಡಿಸ್ತಾ ಇದ್ದಾರೆ ಎಂದು 11 ಜನರ ವಿರುದ್ಧ ವಿದ್ಯಾರ್ಥಿನಿಯರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ ವಿಚಾರಣೆಗಾಗಿ ಶಾಸಕರು ಸೇರಿ 11 ಮಂದಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಆಯೇಷಾ ಹಜೀರಾ ಅಲ್ಮಾಸ್, ರೇಷಂ ಫಾರೂಕ್, ಅಲಿಯಾ ಅಸಾದಿ, ಶಫಾ ಶಮೀಂ, ಮುಸ್ಕಾನ್ ಜೈನಬ್ ಅವರಿಂದ ದೂರು ದಾಖಲಾಗಿದೆ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ಏಕಸದಸ್ಯ ಪೀಠದಿಂದ ವಿಚಾರಣೆ ಮುಂದುವರೆದಿದೆ. ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಈಗ ರಾಜ್ಯವ್ಯಾಪಿ ಹರಡ್ತಾ ಇದೆ. ಮೈಸೂರಿನಲ್ಲಿ ಹಿಜಾಬ್ ಪರ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದು, ಸೈಂಟ್ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿದ್ದರು. ಬನ್ನಿ ಮಂಟಪದ ಹೈವೇ ಸರ್ಕಲ್ ಬಳಿ ಹಿಜಾಬ್ ಅಭಿಯಾನ ಕೈಗೊಂಡಿದ್ದು, ಐ ಲವ್ ಹಿಜಾಬ್ ಎಂಬ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ್ದು, ಎಲ್ಲಾ ಕಾಲೇಜಿನಲ್ಲೂ ಹಿಜಾಬ್ಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಶುರುವಾದ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಬೆಳಗಾವಿಗೂ ಕಾಲಿಟ್ಟಿದೆ. ರಾಮದುರ್ಗದಲ್ಲಿರುವ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಕಾಲೇಜಿಗೆ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಕಾಲೇಜಿಗೆ ಬರ್ತಿದ್ದಂತೆ ಸ್ಥಳಕ್ಕೆ ತೆರಳಿದ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಕೂಡಲೇ ಕೇಸರಿ ಶಾಲ್ ತೆಗೆಸಿ ವಿದ್ಯಾರ್ಥಿಗಳಿಗೆ ಪೊಲೀಸರು ಬುದ್ಧಿವಾದ ಹೇಳಿದರು. ನಿನ್ನೆಯೂ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಧರಿಸಿ ಕಾಲೇಜಿಗೆ ಬಂದಿದ್ದು, ಇಂದೂ ಕೂಡ ಕಾಲೇಜಿಗೆ ಕೇಸರಿ ಶಾಲು ಧರಿಸಿ ಬಂದ ವಿದ್ಯಾರ್ಥಿಗಳಿಗೆ ಪೊಲೀಸರು ಕೋಮು ಸೌಹಾರ್ದತೆ ಪಾಠ ಬೋಧಿಸಿದ್ದಾರೆ. ಆದರೆ ಕಾಲೇಜಿಗೆ ಸಂಬಂಧ ಇಲ್ಲ, ಕೆಲ ಯುವಕರು ಶಾಲೆಗೆ ಬರ್ತಿದ್ದಾರೆ ಎನ್ನಲಾಗಿದ್ದು, ಪೊಲೀಸರು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ಕೇಸರಿ ಶಾಲು ಸಂಘರ್ಷಕ್ಕೆ ಅಂತ್ಯ ಹಾಡೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಶಾಲೆಗಳ ಮಾದರಿಯಲ್ಲಿ ಕಾಲೇಜುಗಳಲ್ಲೂ ಇನ್ಮುಂದೆ ಡ್ರೆಸ್ ಕೋಡ್ ಜಾರಿಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ರಾಜ್ಯದಲ್ಲಿ ಸಮವಸ್ತ್ರ ನೀತಿ ಜಾರಿಗೆ ತರಲು ಮುಂದಾಗಿದೆ. ಡ್ರೆಸ್ ಕೋಡ್ ನಿಯಮ ಜಾರಿಗೆ ತರೋಕೆ ಸರ್ಕಾರಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಮತ್ತು 1995 ಕಾಯ್ದೆಯಲ್ಲಿ ಸರ್ಕಾರಕ್ಕೆ ಸಮವಸ್ತ್ರ ನೀತಿ ನಿಯಮ ಜಾರಿ ಮಾಡೋಕೆ ಅಧಿಕಾರ ಇದೆ. ಈ ಅಧಿಕಾರವನ್ನು ಬಳಸಿಕೊಂಡು ಸಮವಸ್ತ್ರ ನಿಯಮ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ. ಹೈಕೋರ್ಟ್ನಲ್ಲಿರೋ ಕೇಸ್ ತೀರ್ಪು ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಸಂಬಂಧ ಬೆಳಗಾವಿಯಲ್ಲಿ ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ಹಿಜಾಬ್ ವಿವಾದ 2 ತಿಂಗಳಿನಿಂದ ನಡೀತಾ ಇದೆ. ಆಗಲೇ ವಿದ್ಯಾರ್ಥಿನಿಯರನ್ನ ಕಾಲೇಜಿನಿಂದ ಅಮಾನತು ಮಾಡಬೇಕಾಗಿತ್ತು. ಆಗ ರಾಜ್ಯವ್ಯಾಪಿ ವಿಸ್ತಾರ ಆಗ್ತಾ ಇರಲಿಲ್ಲ. ಹಿಜಾಬ್ ಬಗ್ಗೆ ನಿಮಗೆ ಹಕ್ಕು ಸ್ವಾತಂತ್ರ್ಯ ಇರಬಹುದು, ಕಾಲೇಜಿನ ಹೊರಗಡೆ ಸ್ವತಂತ್ರವಾಗಿರಬಹುದು, ಆದರೆ ಕಾಲೇಜಿನ ನೀತಿ ನಿಯಮವನ್ನ ಪಾಲಿಸಬೇಕು. ಕಾಲೇಜಿನ ಆವರಣದಲ್ಲಿ ಇದ್ರೆ ಕಾಲೇಜ್ ನಿಯಮದಲ್ಲಿರಬೇಕು ಅಂತ ಮುತಾಲಿಕ್ ಹೇಳಿದರು. ಮುಸ್ಲಿಂ ವಿದ್ಯಾರ್ಥಿನಿಯರ ಹಿಂದೆ ಎಸ್ಟಿಪಿಐ ಮತ್ತು ಪಿಎಫ್ಐ ಎಂಐಎಂ ಸಂಘಟನೆ ಇದೆ. ಇವರ ನೀಚ ಕೃತ್ಯಕ್ಕೆ ವಿದ್ಯಾರ್ಥಿನಿಯರು ಬಲಿಯಾಗ್ತಿದ್ದಾರೆ ಅಂತ ಆರೋಪಿಸಿದರು. ವಿದ್ಯಾರ್ಥಿನಿಯರ ಹಿಜಾಬ್ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರಲ್ಲೇ ಗೊಂದಲ ಇದೆ. ಬೆಳಗ್ಗೆ ಹಿಜಾಬ್ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ರು. ಹಿಜಾಬ್ ಮೊದಲಿನಿಂದಲೂ ಇದೆ, ಕೇಸರಿ ಶಾಲು ಈಗ ಬಂದಿರೋದು ಅಂತ ಹೇಳಿದ್ರು. ಸಮವಸ್ತ್ರ ಕಡ್ಡಾಯ ಮಾಡಬೇಕು ಅಂತ ಸರ್ಕಾರ ಹೇಳಿಲ್ಲ ಅಂದಿದ್ರು. ಆದ್ರೆ ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಸಿದ್ದರಾಮಯ್ಯಗೆ ಡಿಕೆಶಿ ಕಿವಿ ಮಾತು ಹೇಳಿದ್ದಾರೆ. ಇದು ಸೂಕ್ಷ್ಮ ವಿಚಾರ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ. ಮಾರ್ಚ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಸದ್ದಿಲ್ಲದೆ ದೆಹಲಿ ಹಾಗೂ ಬೆಂಗಳೂರಿನಲ್ಲಿ ಭಾರೀ ಲಾಬಿ ನಡೆಸ್ತಾ ಇದ್ದಾರೆ. ಸೋಮವಾರ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಸಚಿವರಿಗೆ ಸಿಎಂ ಮೇಲೆ ಭಾರೀ ಒತ್ತಡ ಹೇರ್ತಾ ಇದ್ದಾರೆ. ಆಕಾಂಕ್ಷಿಗಳು ಕೂಡ ಸೋಮವಾರವೇ ದೆಹಲಿಗೆ ದೌಡಾಯಿಸಲಿದ್ದಾರೆ. ಎಂಪಿ ರೇಣುಕಾಚಾರ್ಯ, ಯತ್ನಾಳ್ ಭಾರೀ ಸರ್ಕಸ್ ಮಾಡ್ತಿದ್ದಾರೆ. ದೆಹಲಿಗೆ ಮೊದಲ ಬಾರಿಗೆ ಒಟ್ಟಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವಗಿರಿಗೆ ಒತ್ತಾಯಿಸಲು ಪ್ಲಾನ್ ನಡೆಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಿಡಿ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಎಸ್ಐಟಿಯಿಂದ 1ನೇ ಎಸಿಎಂಎಂ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆಯಾಗಿದ್ದು, ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಐಜಿಪಿ ಸೋಮೇಂದು ಮುಖರ್ಜಿ ನೇತೃತ್ವದ ಎಸ್ಐಟಿ ಟೀಮ್ನಿಂದ ತನಿಖೆ ನಡೆದಿತ್ತು. ಇಂದು 1ನೇ ಎಸಿಎಂಎಂ ಕೋರ್ಟ್ಗೆ ತನಿಖಾಧಿಕಾರಿ ಎಸಿಪಿ ಕವಿತಾ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಯುವತಿ ಕೊಟ್ಟಿದ್ದ ದೂರಿನಲ್ಲಿ ಸತ್ಯಾಂಶ ಇಲ್ಲ, ಯುವತಿಯ ಆರೋಪಗಳಿಗೆ ಸಾಕ್ಷ್ಯಾಧಾರ ಇಲ್ಲ ಎಂದು ರಿಪೋರ್ಟ್ ಸಲ್ಲಿಕೆಯಾಗಿದೆ. ಕ್ಲೀನ್ ಚಿಟ್ ಸಿಗುತ್ತಲೇ ರಮೇಶ್ ಜಾರಕಿಹೊಳಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಆರೋಪ ಮುಕ್ತ ಆಗುವುದನ್ನೇ ಕಾಯ್ತಾ ಇದ್ದ ರಮೇಶ್ ಜಾರಕಿಹೊಳಿ ಈಗ ಸಚಿವ ಸ್ಥಾನಕ್ಕೆ ಮತ್ತಷ್ಟು ಲಾಬಿ ಜೋರು ಮಾಡಿದ್ದಾರೆ. ಮತ್ತೆ ಸಿಎಂ ಹಾಗೂ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ಸಾಧ್ಯತೆ ಇದ್ದು, ಸೋಮವಾರ ದೆಹಲಿಗೆ ಹೋಗ್ತಿದ್ದಾರೆ ರಮೇಶ್ ಜಾರಕಿಹೊಳಿ.
ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೊರೋನಾ ಟೆಸ್ಟ್ ರಿಪೋರ್ಟ್ನಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಏರ್ಪೋರ್ಟ್ನಲ್ಲಿ ಖಾಸಗಿ ಲ್ಯಾಬ್ ಟೆಸ್ಟ್ ಮಾಡ್ತಾ ಇದ್ದು ಹಣ ಪಡೆದು ನೆಗೆಟಿವ್ ರಿಪೋರ್ಟ್ ಕೊಟ್ಟ ಆರೋಪ ಕೇಳಿಬಂದಿದೆ. ಒಂದ್ ವೇಳೆ ಹಣ ಕೊಡದವರಿಗೆ ಕೋವಿಡ್ ಪಾಸಿಟಿವ್ ರಿಪೋರ್ಟ್ ನೀಡಿದೆ ಅನ್ನೋ ಆರೋಪನೂ ಇದೆ. ಏರ್ಪೋರ್ಟ್ನಲ್ಲಿರೋ ರಿಸರ್ಚ್ ಲ್ಯಾಬ್ ವಿರುದ್ಧ ಈಗ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ನಲ್ಲಿ ಹಲವರಿಗೆ ಮೊದಲೇ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಬಳಿಕ ಹಣ ಪಡೆದು ನೆಗೆಟಿವ್ ರಿಪೋರ್ಟ್ ನೀಡಿದ್ದಾರೆ ಎನ್ನಲಾಗಿದೆ. ಜನವರಿ 29ರಂದು ಏರ್ಪೋರ್ಟ್ನಲ್ಲಿ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಿಡಿಎ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ಗಳನ್ನು ಕೊಳ್ಳೋರೇ ಇಲ್ಲ ಅನ್ನೋ ಸುದ್ದಿಯನ್ನ ನ್ಯೂಸ್ 18 ಬಿತ್ತರಿಸಿತ್ತು. ಈ ಬಗ್ಗೆ ಎಚ್ಚೆತ್ತ ಅಧಿಕಾರಿಗಳು ಗೊಮ್ಮಘಟ್ಟ ಅಪಾರ್ಟ್ಮೆಂಟ್ಗೆ ಭೇಟಿ ನೀಡಿ ಬಿರುಕು ಬಿಟ್ಟ ಗೋಡೆಗಳನ್ನು ಪರಿಶೀಲಿಸಿದ್ದಾರೆ. ಬಿಡಿಎ ಜನರಿಗೆ ಸುರಕ್ಷಿತವಾದ ಮನೆಗಳನ್ನು ನಿರ್ಮಿಸಿ ಕೊಡ್ತಾ ಇದೆ. ಜನರು ಆತಂಕರಹಿತವಾಗಿ ಮನೆಯನ್ನ ಕೊಂಡ್ಕೊಳ್ಬಹುದು. ಎಲ್ಲಾ ಸಮಸ್ಯೆ ನಿವಾರಿಸುತ್ತೇವೆ ಅಂತ ಇಂಜಿನಿಯರ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸಿಂಗನನಾಳ ಗ್ರಾಮಕ್ಕೆ ಸುಗಮ ಸಂಚಾರಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಕಾಮಗಾರಿ ನಡೆದಿದೆ. ಆದರೆ ಇಲ್ಲಿ ಕಳಪೆ ಕಾಮಗಾರಿ ಮಾಡಲಾಗ್ತಿದೆ ಅನ್ನೋ ಕಾರಣಕ್ಕೆ ಸಿಂಗನಾಳ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಸರಿಯಾದ ರೀತಿಯಲ್ಲಿ ಕಾಂಕ್ರೀಟ್ ಹಾಕ್ತಾ ಇಲ್ಲ. ನೀರು ಹರಿವು ಇರುವ ಕಡೆ ಬ್ರಿಡ್ಜ್ ನಿರ್ಮಿಸುವುದು ಬಿಟ್ಟು ಬೇರೆ ಕಡೆ ನಿರ್ಮಿಸುತ್ತಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಜಮೀನು ಮಾಲೀಕನೊಬ್ಬ ಗ್ರಾಮದ ಮುಖ್ಯ ರಸ್ತೆಯನ್ನೇ ಅಗೆದು ಹಾಕಿದ ಘಟನೆ ನಡೆದಿದೆ. ಮೇಗಳಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಗುಂಡಿ ತೆಗೆದು ಜನ ಓಡಾಡದಂತೆ ಮಾಡಿದ್ದಾರೆ. ಕಡ್ಲೆಗುದ್ದು ಗ್ರಾಮದ ಮಂಜಪ್ಪ ಹಾಗೂ ರಂಗಪ್ಪ ರಸ್ತೆ ಬಂದ್ ಮಾಡಿದ್ದಾರೆ. ಆಸ್ತಿಗಾಗಿ ಬದುಕಿದ್ದ ಅಜ್ಜಿಯನ್ನೇ ಸತ್ತಿದ್ದಾರೆಂದು ದಾಖಲೆ ಸೃಷ್ಟಿಸಿದ ಘಟನೆ ಚಿಕ್ಕಮಗಳೂರಿನ ಎನ್ಆರ್ಪುರ ಪಟ್ಟಣದಲ್ಲಿ ನಡೆದಿದೆ. ಸಾರಮ್ಮ ಎಂಬ ವೃದ್ಧೆಯ ಆಸ್ತಿ ಕಬಳಿಕೆಗೆ ಯತ್ನ ನಡೆದಿದೆ ಎನ್ನಲಾಗಿದ್ದು, ಅಧಿಕಾರಿಗಳು ಬದುಕಿರುವಾಗಲೇ ಮರಣಪತ್ರ ನೀಡಿದ್ದಾರೆ. ನಕಲಿ ಮರಣಪತ್ರ ವಂಶವೃಕ್ಷ ಸೃಷ್ಟಿಸಿದ್ದು, ವೃದ್ಧೆ ಬದುಕಿದ್ದ ಬಗ್ಗೆ ಪರಿಶೀಲನೆ ಮಾಡದೆ ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಕಳ್ಳರು ರಾಸಾಯನಿಕ ಗೊಬ್ಬರ ಚೀಲವನ್ನು ಕದ್ದೊಯ್ದಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶ್ರೀ ಮಂಜುನಾಥೇಶ್ವರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯಲ್ಲಿ ಕಳ್ಳತನ ನಡೆದಿದೆ. ಗೊಬ್ಬರ ತುಂಬಿದ ಚೀಲವನ್ನು ಕದ್ದೊಯ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕೊರಗಜ್ಜ ದೈವ ಹೋಲುವ ವೇಷ ಧರಿಸಿ ಅವಮಾನ ಮಾಡಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮದಲ್ಲಿ ಮದುವೆಯ ದಿನ ಮದುಮಗ ಉಮರುಲ್ಲಾ ಬಾಷಿತ್ ಎಂಬಾತ ಕೊರಗಜ್ಜನ ವೇಷ ಧರಿಸಿ ಕುಣಿದಿದ್ದ. ವಿಟ್ಲ ಠಾಣೆ ಪೊಲೀಸರು ಕೇರಳದಲ್ಲಿದ್ದ ಯುವಕನನ್ನ ಬಂಧಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮಂಗಳೂರಿನಲ್ಲಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ ಹಾಗೂ ಕಾರ್ಗೆ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ವಿವೇಕಾನಂದ ಶೆಣೈ ಚಲಾಯಿಸ್ತಾ ಇದ್ದ ಕಾರ್ನಲ್ಲಿ ಬ್ರೇಕ್ ಪೆಡಲ್ ಕೆಳಗೆ ಅಚಾನಕ್ ಆಗಿ ನೀರಿನ ಬಾಟಲ್ ಸಿಲುಕೊಂಡು ಬೈಕ್ ಹಾಗೂ ನಿಂತಿದ್ದ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ದ್ವಿಚಕ್ರ ಸವಾರನಿಗೆ ಗಾಯವಾಗಿದೆ. ಘಟನೆಯಲ್ಲಿ 2 ಕಾರು ಹಾಗೂ ದ್ವಿಚಕ್ರ ವಾಹನ ಜಖಂಗೊಂಡಿದೆ. ಕಾರು ಚಾಲಕ ವಿವೇಕಾನಂದ ಶೆಣೈ ಮೇಲೆ ಮಂಗಳೂರಿನ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಶಿವಮೊಗ್ಗದಲ್ಲಿ ವೇಗವಾಗಿ ಚಲಿಸ್ತಾ ಇದ್ದ ಬಸ್ಸನ್ನ ಓಡಿ ಹತ್ತಲು ಯತ್ನಿಸಿದ ವಿದ್ಯಾರ್ಥಿಯೊಬ್ಬ ಕೆಳಗೆ ಬಿದ್ದಿದ್ದಾನೆ. ಸಾಗರ ತಾಲೂಕಿನ ಕಾರ್ಗಲ್ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಬಸ್ ನಿಲ್ದಾಣದಿಂದ ಹೊರಟ ಬಸ್ಸನ್ನ ಓಡಿ ಹೋಗಿ ಹತ್ತಲು ವಿದ್ಯಾರ್ಥಿ ಯತ್ನಿಸಿದ್ದಾನೆ. ಬಸ್ ವೇಗವಾಗಿ ಹೊರಟಿದ್ರಿಂದ ಬಸ್ ಹತ್ತಲು ಸಾಧ್ಯವಾಗದೆ ವಿದ್ಯಾರ್ಥಿ ಕೆಳಗೆ ಬಿದ್ದಿದ್ದಾನೆ. ಶಿವಮೊಗ್ಗದಲ್ಲಿ ಆನ್ಲೈನ್ ಕ್ಲಾಸ್ಗಾಗಿ ನೆಟ್ವರ್ಕ್ ಹುಡುಕಿ ಹೊರಟಿದ್ದ ವಿದ್ಯಾರ್ಥಿನಿಗೆ ಕಿಡಿಗೇಡಿಯೊಬ್ಬ ಕಿರುಕುಳ ನೀಡಿದ ಘಟನೆ ನಡೆದಿದೆ. ಸಾಗರ ತಾಲೂಕಿನ ಮಾರಲಗೋಡು ಸಮೀಪದ ದಾರಿಯಲ್ಲಿ ಅಡ್ಡ ಹಾಕಿದ ಕಿಡಿಗೇಡಿ ಯುವಕನೊಬ್ಬ ಕಿರುಕುಳ ನೀಡಿದ್ದಾನೆ. ಮಾಹಿತಿ ತಿಳಿದ ಸ್ಥಳೀಯರು ಗ್ರಾಮದ ಸುತ್ತಲೂ ಹುಡುಕಾಟ ನಡೆಸಿದ್ರು. ಈ ವೇಳೆ ಆರೋಪಿ ಯುವಕ ಮೊಬೈಲ್ ಹಾಗೂ ಬೈಕ್ ಬಿಟ್ಟು ಪರಾರಿಯಾಗಿದ್ದಾನೆ. ಕೊಡಗು ಜಿಲ್ಲೆಯ ಕುಶಾಲನಗರದ ಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸದಸ್ಯರ ನಡುವೆ ತೀವ್ರ ಜಟಾಪಟಿ ನಡೆದಿದೆ. ಚೆಟ್ಟಳ್ಳಿ ಗ್ರಾಮ ಸಭೆಯಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮಣಿ ಉತ್ತಪ್ಪ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ಸುನೀತಾ ನಡುವೆ ಗಲಾಟೆ ನಡೆದಿದೆ. ಮೈಸೂರಿನಲ್ಲಿ ಕಳೆದ 2 ದಿನದಿಂದ ರಂಪಾಟ ಮಾಡಿದ್ದ ಒಂಟಿ ಸಲಗವನ್ನ ಕಡೆಗೂ ಕಾಡಿಗೆ ಅಟ್ಟಲಾಗಿದೆ. ರಸ್ತೆಯಲ್ಲೆಲ್ಲ ಓಡಾಡಿ ಆತಂಕ ಸೃಷ್ಟಿಸಿದ್ದ ಒಂಟಿ ಸಲಗ ಮನೆಗಳ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನು ಜಖಂಗೊಳಿಸಿತ್ತು. ಇದೀಗ ಅರಣ್ಯ ಇಲಾಖೆ ಹಾಗೂ ಗ್ರಾಮಸ್ಥರ ನೆರವಿನಿಂದ ಕಾಡಾನೆಯನ್ನ ಪುನಃ ಕಾಡಿಗೆ ಓಡಿಸಲಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಕಾಶ್ಮೀರದ ಶಾರದಾ ದೇವಸ್ಥಾನಕ್ಕೆ ಶೃಂಗೇರಿ ಮಠದಿಂದ ವಿಗ್ರಹ ಕೊಡಲಾಗ್ತಾ ಇದೆ. ಶೃಂಗೇರಿಯ ಮೂಲ ವಿಗ್ರಹದಂತೆಯೇ ವಿಗ್ರಹ ನಿರ್ಮಿಸಿ ಕೊಡಲು ಒಪ್ಪಿಗೆ ನೀಡಲಾಗಿದೆ. ಗಣರಾಜ್ಯೋತ್ಸವ 2022ರ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ 2ನೇ ಬಹುಮಾನ ಸಿಕ್ಕಿದೆ. ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಸ್ತಬ್ಧ ಚಿತ್ರ ನಮ್ಮ ರಾಜ್ಯದಾಗಿತ್ತು. ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಹೊರಹೊಮ್ಮುವ ಚನ್ನಪಟ್ಟಣ ಕಿನ್ನಾಳಗೊಂಬೆ, ಉಡುಪಿ ಸೀರೆ ಸೇರಿ 16 ಕರಕುಶಲ ವಸ್ತು ಅನಾವರಣಗೊಳಿಸಲಾಗಿತ್ತು. ಪುನೀತ್ ರಾಜ್ಕುಮಾರ್ಗೆ ರೈತ ಕಾಳಪ್ಪ ರಾಜು ವಿಭಿನ್ನವಾಗಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮಂಡ್ಯ ತಾಲೂಕಿನ ಮುತ್ತಳ್ಳಿ ಗ್ರಾಮಕ್ಕೆ ರೈತ ಕಾಳಪ್ಪ ರಾಜು ಮತ್ತೆ ಹುಟ್ಟಿಬಾ ಪುನೀತ್ ರಾಜ್ಕುಮಾರ್ ಅಪ್ಪು ಅಂತ ಭತ್ತ ನಾಟಿ ಮಾಡಿದ್ದಾರೆ. ರಾಜಣ್ಣವರು ಹಿಂಗ್ ಮಾಡಿರೋದು ನಮ್ಗಂತೂ ತುಂಬಾ ಸಂತೋಷ ಆಗದೆ. ಇದು ನಮ್ಮ ಗ್ರಾಮ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಕೂಡ ಆಯ್ತದೆ. ಇದು ಏನೇ ಅಭಿನಂದನೆ ಸಲ್ಲಿಸಬೇಕು ಅಂದ್ರೂ ಅದು ನಮ್ಮ ರಾಜಣ್ಣವ್ರಿಗೆ ಸೇರ್ಬೇಕು. ನಮ್ಗಂತೂ ಈ ರೀತಿ ಮಾಡಿರೋದು ನಮ್ದವರು ರಾಜಣ್ಣ ಅಂತ ಬಹಳ ತುಂಬಾ ದೊಡ್ಡ ಕಲಾವಿದರು. ಇವರು ರಾಜಣ್ಣವ್ರಿಗೆ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣವ್ರಿಗೆ ಅಭಿನಂದನೆಯನ್ನು ಸುಧಾ ಕೋರ್ತಾ ಇದ್ದಾರೆ. ಎಲ್ಲರ ಮೆಚ್ಚಿನ ಪುನೀತ್ ನಿಧನರಾಗಿ 3 ತಿಂಗಳು ಕಳೆದರೂ ಅವರಿಗಾಗಿ ಅಭಿಮಾನಿಗಳು ಕಣ್ಣೀರಿಡೋದನ್ನ ಇನ್ನೂ ಕಡಿಮೆ ಮಾಡಿಲ್ಲ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಗಡ್ಡಿ ಸದ್ಧರ್ಮ ಶ್ರೀ ಗುರುಕುಲದಲ್ಲಿ ನಿತ್ಯವೂ ಅಪ್ಪು ಸ್ಮರಣೆ ನಡೀತಾ ಇದೆ. ಎಲ್ಲರ ಜೀವನದಲ್ಲೂ ರೋಲ್ ಮಾಡೆಲ್ಗಳಿರ್ತಾರೆ. ನಾವು ಅವರಿಂದ ಇನ್ಸ್ಪೈರ್ ಆಗ್ತೀವಿ. ನಮ್ಮ ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದಲ್ಲೂ ಇಂತಹ ಹಲವಾರು ಸ್ಫೂರ್ತಿ ನೀಡಬಲ್ಲ ಸೆಲೆಬ್ರಿಟಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡಿಸ್ತಾನೆ ಇರ್ತೀವಿ. ಇಂದಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಬ್ಯಾಡ್ಮಿಂಟನ್ ಕೋಚ್ ಪುಲೇಲಾ ಗೋಪಿಚಂದ್ ಮತ್ತು ರಾಷ್ಟ್ರೀಯ ಶೂಟರ್ ಅಂಜಲಿ ಭಾಗವತ್ ನಮ್ಮೊಂದಿಗಿದ್ದಾರೆ. ಇವರು ಅಂಜಲಿ ಭಾಗವತ್. ಅಂಜಲಿ ಅವರೇ ನಮಸ್ಕಾರ. ನಮಸ್ಕಾರ. ಹಲೋ ಸಿಮ್ರನ್. ಹೆಲೋ. ನಾನ್ ನಿಮ್ಮಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೇನೆ.
ನೀವು ಬ್ರೇವ್ಲಿ ಎಲ್ಲರನ್ನು ಎದುರಿಸಿ ಸ್ಪೋರ್ಟ್ಸ್ ಅನ್ನ ತನ್ನದಾಗಿಸಿದ್ದೀರಿ. ಆ ಸ್ಪೋರ್ಟ್ಸ್ ಇಂದ ನೀವು ಬಹಳಷ್ಟು ಕಲ್ತಿದ್ದೀರಿ. ನಿಮ್ಮ ಎನರ್ಜಿ ನೋಡಿ ನಾವು ಸ್ವಂತ ಇನ್ಸ್ಪೈರ್ ಆಗಿ ಈ ನ್ಯಾಷನಲ್ ಅಲ್ಲಿ ಒಳ್ಳೆ ಕಾಂಪಿಟೇಷನ್ ಮಾಡಿ ಒಳ್ಳೆದಾಗಿ ಆಡ್ಲು ಯೋಚಿಸ್ತಿದ್ದೀವಿ. ಗೋಪಿ ಸರ್ ನಿಮ್ ಸರದಿ. ಸಿಮ್ರನ್ ನೀವೇ ಹೇಳಿ ಯಾವ್ದನ್ನು ಶೂಟ್ ಮಾಡಬೇಕು. 6 ಥ್ರೋ ಸೆಕೆಂಡ್. ಅರೆ ವಾ 6 ನಂಬರ್ ನ ಹಿಡಿದು ಬಿಟ್ರಿ. ಗೋಪಿ ಸರ್ ಈ ಶೂಟಿಂಗ್ ಗೀಟಿಂಗ್ ಕೂಡ ನೀವು ಮಾಡ್ತೀರಾ? ಅಲ್ಲ, ಏನಾದ್ರೂ ಪ್ರೈಸ್ ಸಿಗ್ಬೋದಾ? ಗೋಪಿ ಸರ್ ನಿಮ್ಮಿಂದ ಕೇಳ ಬಯಸ್ತೀನಿ, ಯಾಕೆಂದ್ರೆ ನೀವು ಪ್ಯಾರಾ ಅಥ್ಲೆಟಿಕ್ಸ್ ನ ಟ್ರೈನ್ ಕೂಡ ಮಾಡ್ತೀರಿ. ಅವರಲ್ಲಿ ಯಾವ ರೀತಿಯ ಸ್ಪೆಷಲ್ ಇದೆ? ಸ್ಟೂಡೆಂಟ್ಸ್ ಗಳೇನಿದಾರೋ ಮತ್ತೆ ನಾನು ಹೊರಗಿರೋರನ್ನು ನೋಡಿದ್ದೇನೆ. ಇವ್ರದ್ದು ಒಂದು ಹೊರಗಿನ ಫೇಸ್ ಇರುತ್ತೆ ಮತ್ತು ಒಳಗೊಂದು ಸ್ಕ್ರೀಕ್ ಇರುತ್ತೆ. ಅದು ಕಾನ್ಫಿಡೆನ್ಸ್ದು ಇರುತ್ತೆ ಮತ್ತು ತುಂಟತನದ್ದು ಇರುತ್ತೆ. ಎಲ್ಲರ ಕಣ್ಣಲ್ಲೂ ಒಂದು ಮಿಂಚಿರುತ್ತೆ. ಆದ್ರೆ ನನ್ಗೇನ್ ಅನ್ಸುತ್ತದೆ ಅಂದ್ರೆ, ಸ್ಪೆಷಲಿ ಅಥ್ಲೀಟ್ಸ್ ಆದವರು ಅವ್ರಿಗೆ ಅವರದೇ ಚಾಲೆಂಜಸ್ ನಿಂದ ಮೇಲೆ ಏಳುವ ಒಂದು ಪ್ರೇರಣೆ ಮತ್ತು ಅಭ್ಯಾಸ ಇರುತ್ತೆ. ನಾರ್ಮಲಿ ಆಸ್ ಅ ಕೋಚ್ ನನ್ಗೇನ್ ಅನ್ಸುತ್ತದೆ ಅಂದ್ರೆ, ನೀವು ಕೈಕಾಲ್ ಬಡ್ಕೊಂಡ್ರೆ ನಡೆಯುತ್ತೆ, ಆದ್ರೆ ಇವರು ಏನ್ ಕಲ್ತಿದ್ದಾರೋ ಅವರು ತಾನಾಗೆ ಕಲ್ತಿರ್ಬೇಕು. ಯಾರಾದ್ರೂ ಹೇಳಿರ್ಬೇಕು ಡೈರೆಕ್ಷನ್ ಅಲ್ಲಿ. ಆದ್ರೆ ಇವರ ಮೈಂಡ್ ಏನಿದೆಯೋ ಅದು ತಾನಾಗೆ ಒಂದು ದಾರಿ ಹುಡುಕ್ತಾ ಇದೆ. ಸೊ ದೇ ಆಕ್ಚುಲಿ ಫೈಂಡ್ ಔಟ್ ಅ ವೇ ಆಫ್ ಕಮಿಂಗ್ ಔಟ್ ಆಫ್ ಚಾಲೆಂಜಸ್ ಅಂಡ್ ದ್ಯಾಟ್ ಮೇಕ್ಸ್ ಎಮ್ ಇನ್ಹೆರೆಂಟ್ಲಿ ವೆರಿ ಸ್ಮಾರ್ಟ್ ಅಂಡ್ ಅವೇರ್. ಮತ್ತು ಅದು ಡೆಮೆನ್ ನಲ್ಲಿ ತೋರುತ್ತೆ. ಸೊ ಅವರು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮತ್ತು ದೊಡ್ಡ ಸ್ಫೂರ್ತಿಯಾಗಿ ಹೊರಹೊಮ್ಮುತ್ತಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ